ಏನಾತ್ರಿ ಅವು ಬರ್ತಾಳಂತನ? ಅವು ಬರ್ತಾಳಂತ ನಾನು ಕೇಳಿದೆಲ್ಲ, ನನ್ನ ಕಳ್ಸಿದ್ದೀನಿ ನೀನು. ಅದು ನೀ ಏನು ಹೋಗಂದಿಲ್ಲ ಬಿಡ, ನಾನಾ ಹೋಗಿ ಕರೆದಿದ್ದು. ಅಕ್ಕ ಬರ್ತೇನೆ ಅಂದ್ಲು ಬಿಡ, ಆಕಿ ಮನಸ್ಸು ಹಂಗಿಲ್ಲ. ಅವ್ರ ಅತ್ತಿ ಆಕಿನೂ ಒಂದು ಅತ್ತಿ ಮನೆ ಸೊಸಿ ಅಲ್ಲ, ಮತ್ತೆ ಅವ್ರು ಕಳಿಸ್ವಲ್ರು. ಈಗ ಅವ್ರನ್ನ ವಿರೋಧ ಹಾಕೊಂಡು ಬರಾಕೈತೇನೆ ಆಕಿ, ಹೇಳಿ ನೀನ ನೋಡೋಣ. ಮತ್ತು ಈಗ ಆಕಿ ಬರ್ಬೇಕಂದ್ರೆ ಬಿಡುವಳ್ಳ ಅವ್ರ ಮನ್ಯಾಗ ಅವ್ರ ಅತ್ತಿ. ನೀನ ಹೋಗಿ ಕರಿಬೇಕಂತ ಅವ್ರು ಅನ್ನಕತ್ತಾರ. ಅದೇ ನನ್ನ ಬಗ್ಸಾಕ್ ನೋಡ್ತಾರೆ ಎಲ್ಲಾರು. ನಾವು ಬೇಕಿ ವಜ್ಜೆಗೇನೆ ಎಲ್ಲಾರ್ಗಿ. ನಾನೇ ಬಂದು ಕರೆದ್ರೆ ಬರೋದೇನೆ, ಯಾಕ ಮೊಮ್ಮಗಳದ ಅವ್ರಿಗಿಲ್ಲನ? ಇಲ್ಲೋಡ ಹಿಂಗೆ ತಿಂಡಿ ಮಾತಾಡಬೇಡ. ಈಗ ನೋಡಿ, ಈಗ ಬರ್ಲಿಲ್ಲ, ಹೋಗಿ ಕರಿತೀನೋ ಅಲ್ಲೇ ನೀನು? ನಾನು ಏನು ಕರೆಯಂಗಿಲ್ಲಪ್ಪ, ನಾ ಕರೆಯಂಗಿಲ್ಲ. ಬೇಕಾದ್ರೆ ಬರ್ಲಿ ಬೇಡ ಬಿಡ್ಲಿ, ಮೊಮ್ಮಗಳದ ಅವ್ರಿಗಿಲ್ಲ ಅಂದಮೇಲೆ ನಾ ಯಾಕೆ ಕರೀಲಿ? ನಾ ಬೇಕಾದ್ರೆ ಫೋನ್ ಹಚ್ಚಿ ಬೇರೆ ಯಾರಿಗಾರ ಕಳಿಸ್ತೇನೆ. ಚಲೋ ಅಲ್ಲಲ್ಲ ಈ ಮಂಜಿ, ಈ ಟೈಮ್ನಾಗ ಈ ನಮ್ನಿ ಹಗಿ ಸಾಕ್ಸುದ್ ನೀನು. ಅಲ್ಲ ಹೋಲ್ ಬಿಡ, ಏನಾತ? ಆಕೆ ನಿಮ್ಮ ಮೌನ ಹೋದಲ್ ಬೇರೆ ಯಾರಲ್ಲ, ಹೋಗಿ ಕರೆದು ಬಿಡು ಹೋಲೆ ತಗ. ಇಲ್ಲಿ ಬೇ ನಾ ಕರೀದಿಲ್ಲ, ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ವಾ. ನಾವು ಬರ್ತೇವೆ ತೋರು ಹಂಗಾರ. ಮುಟ್ಟು ಮೈಲಿಗೆ ಭಾಳ ಹುಷಾರಿದು ಮಾಡಿ. ಏನು ಏಕ ಬಳಕೆ ಮಾಡ್ಕೊಬೇಡ, ಎಲ್ಲ ಕುಡೆ. ಒಂದು 5 ಮಂದಿ ಕರಿ ಬಂದು ನೀರು ಹಾಕಿ ಹೋಕ್ಕೇವೆ. ಮೊದಲು ಸ್ವಾದ್ರತಿ ಕರ್ಸು ವ್ಯವಸ್ಥೆ ಮಾಡಿ. ಮತ್ತೆ ಈಗ ಏನು ಮಾಡ್ಬೇಕಂತದಿ? ಫೋನ್ ಹಚ್ತೇನೆ ತಡ್ರಿ, ಸಣ್ಣ ಹೋಗ. ಫೋನ್ ಇಲ್ಲೇ ಇಟ್ಟಿದ್ನಿ. ಇಲ್ಲೈತಿ. ಹಲೋ, ಹೇಳ ಮಂಜಿ, ಆರಾಮದಿ? ಹ್ಞೂ ಬೇ ಆರಾಮದೇನಿ, ನೀ ಆರಾಮದಿ ಅಲ್ಬೇ? ಹ್ಞೂ ನಾನು ಆರಾಮದೇನಿ. ಮತ್ತೇನು ಸಮಾಚಾರ? ಅಕ್ಕ ಆರಾಮದಾಳಣ್ಣ? ಅಕ್ಕ ಆರಾಮದಾರ, ಅವರು ಆರಾಮದಾರ. ಇದು ನಮ್ಮ ಹುಡುಗಿ ದೊಡ್ಡದಾಗಿತ್ತು ಬೇ, ನಾನು ದೊಡ್ಡ ಮಗಳು. ಅದಕ್ಕೆ ಒಟ್ಟು ನೀರು ಹಾಕಕ್ಕೆ ಬರ್ತಿದ್ದೇನೆ ಬೇ. ಅಲ್ಲೇ ನಾ ಇಲ್ಲದನ್ಲಿ ಬರಾಕ 3 ತಾಸು ಬೇಕು ನನಗೆ, ಇಲ್ಲಿಂದ ಅಲ್ಲಿಗೆ ಬರಾಕ. ಯಾಕ ನಿಮ್ಮ ಅದಾಳಲ್ಲ? ಹ್ಞೂ ಅದಾಳ. ಅಂದ್ರೆ ಏನಂತಂದ್ರೆ ಸ್ವಲ್ಪ ಆರಾಮಿಲ್ಲ ನಮ್ಮ ಮೂಗ, ಅದಕ್ಕೆ ಬೇರೆ ಏನೋ ತೊಂದರೆ ಆಗೈತೆ ಬೇ. ಅದೆಲ್ಲ ಈಗ ಹೇಳಕ್ಕೆ ಆಗಂಗಿಲ್ಲ ನಿಂಗೆ ಫೋನ್ಯಾಗ. ಒಂಚೂರು ನಿಂತಾನಿದ್ರಕಿಲೆ ಹೊಂಟು ಬರ್ತೀಯನ್ ಬೇ ನೀನು? ಅಲ್ಲೇ ಇರು ಬರು ಎಲ್ಲ ಕೆಲಸ ಪಕ್ಷಿ ಬಿಟ್ಟು ನಿಂತಾನಿದ್ರಕಿಲೆ ಹೆಂಗೆ ಹೊಂಟು ಬರಕಾಕತಿ ಹೇಳಿ ನೀನು ನೋಡೋಣ. ಅಲ್ಲ ಅಲ್ಲೇ ಕೈ ಬಿಡ್ದಾಗ ಅದಾಳ ನಮ್ಮ ಅಕ್ಕ. ಆಕಿನ ಶಾಂತಕ್ಕನ್ ಬಿಟ್ಟು ನೀನು ನನ್ನ ಕರೆಯತ್ತಿ ಅಂದ್ರೆ ಏನಾರ ಜಗಳ ಪಗಳ ಮಾಡ್ಕೊಂಡಿರ್ನ? ಮತ್ತೆ ಏನು ನಿಮ್ದು ಲಪಡ? ಅದ ಬೇ ಈಗೆಲ್ಲ ಹೇಳಕ್ಕೆ ಆಗಂಗಿಲ್ಲ ಅದನ್ನ. ನೀವು ಒಂದಿಟ್ಟು ಬಂದಿದ್ರೆ ಬೇಸಕ್ಕಿತ್ತು ನೋಡುವ. ನಾ ಬೇಕಾರೆ ಕಾಕಾಗೂ ಫೋನ್ ಹಚ್ತಿದ್ನಿ. ಕಾಕಾಗೇನು ಹಚ್ಚಿ ಹೇಳ್ತಿ ತಗೋ, ನಾ ಬೇಕಾರೆ ಹೇಳ್ತೇನಂತ. ಈಗೇನು ನಿಂತಾನಿದ್ರಕಿಲೆ ಬರ್ಬೇಕಾ ಹಂಗಾರ? ತಡಿ. ಅಲ್ಲ ಅಲ್ಲಿ ಬೇಕಾರೆ ಈಗೀಗೆ ಗಂಗಾ ಹೋಗೋದು ಫೋನ್ ಹಚ್ಚಿ ಕಡಲ್ಲ ಹೊಸಳಿಗದು. ಯಾವ ಎಲ್ಲಿ ಬರ್ತಾರೆ ಬಿಡ ಯವ, ಅವ್ರ ಕಡೆ ರೊಕ್ಕ ಇರಂಗಿಲ್ಲ ಏನಿಲ್ಲ. ಮತ್ತು ಈಗೆಲ್ಲ ಕೂಡ ಹೊಂದಿಸ್ಕೊಂಡು ಅವ್ರದ್ದೊಂಥರ ಬೇರೆ ಲೆಕ್ಕನ ಇತ್ತು, ಅವರು ಬರೋದಿಲ್ಲ. ಈಗ ನೀನೇ ಬಂದ್ರೆ ಬೇಸಕ್ಕಿತ್ತು ನೋಡುವ. ಒಟ್ಟು ಏನು ನಿಮ್ದು ಗದ್ಲು ಏನು? ಅಲ್ಲ ಅಲ್ಲೇ ಅದಾಳ ನಮ್ಮ ಅಕ್ಕ ಶಾಂತಕ್ಕ. ಹಾಕಿನ ಬಿಟ್ಟು ನೀನು ನನ್ನ ಕರೆಯತ್ತಿ ಅಂದ್ರೆ ಏನೋ ಲಪಡ ಆಗೈತೆ ನಿಮ್ದು. ಆತಾತು ಬರ್ತೇನೆ ತಗೋ. ಮತ್ತು ಈಗಿಲ್ಲ ನಾಕು ಹಂಗಲ್ಲ ಅದಾನಿಲ್ಲಲೇ ತಮ್ಮ? ಅದಾರ, ಅವ್ರೆಲ್ಲಿ ಹೋಗ್ಬೇಕು? ಹುಡುಗಿ ಬಚ್ಚಲ ಕಟ್ಟಿ ಕುಂತತಿ. ಈಗೇನು ಟೈಮ್ ಎಷ್ಟಾಗೈತೆ ಬೇ? 4 ಗಂಟೆ ಆಗೈತಿ. ಈಗ 4:15 ಒಂದು ಟ್ರೈನ್ ಐತಿ ನೋಡ್ಬೇ. ಹಂಗಾರೆ ಬಂದುಬಿಡ್ತೀಯನ ಸುಮ್ಮನೆ? ಬಂದೆ ಅಂದ್ರೆ ಬೇಸಕ್ಕಿತ್ತು ಒಂದು ಅರ್ಧ ತಾಸ್ನಾಗ. ಅಲ್ಲ ಅರ್ಧ ತಾಸ್ನಾಗ ತಯಾರಾಗಿ ಸ್ಟೇಷನ್ಗೆ ಹೋಗಾಕತ್ತನ. ಅಲ್ಲಿ ಹೋಗಿ ಅದು ಯಾವ ಪ್ಲಾಟ್ಫಾರ್ಮ್ನಾಗ ನಿಂತಿರ್ತೈತಿ, ಏನು ಹತ್ತಿ ಇಳಿದು ಮೆಟ್ಲ ಅಲ್ಲಿ 3-4 ದಾಟಿ ಹೋಗಿ ಕುಂದ್ರದು ಹೇಳಿ. ನಾನು ಟಿಕೆಟ್ ಅದು ತೊಗೊಳಕಬೇಕು, ಟೈಮ್ 10-15 ನಿಮಿಷ ಎಲ್ಲ. ಇದಾಗು ಮಾತಲ್ಲಿ ತಗೋ, ನಾ ಬಸ್ಸಿಗೆ ಬರ್ತಂತು. ಏನು ಕುಂದ್ರಸ್ ಹುಡುಗಿ ಮತ್ತೇನು ಮಾಡೋದು? ಸಂಜೆ ಕೇರಿದಾಕತ್ತೆ ರಾತ್ರಿ ಬರ್ತಂತು. ಅಕ್ಕಗೊಂದು ಫೋನ್ ಹಚ್ತೇನೆ ತಡಿ ನಾ ಮೊದಲು. ಈಗ ಅದೆಲ್ಲ ಬ್ಯಾಡ ಬೇ. ಫೋನ್ ಹಚ್ಕೊಂಡು ಕುಂತ್ರಿ ಈಗ ಅದನ್ನ ಜಗಳ ಆಗೈತಿ ನಮಗೂ ಅವ್ರಿಗೂ. ಅಕ್ಕ ಬರ್ಬೇಕಂತಂದ್ರು ಅವ್ರ ಅತ್ತಿ ಬಿಡುವಳ್ಳು ಎರ್ಯಾಕ. ಈಗ ಇದಿಲ್ಲೆಲ್ಲ ನಿನಗೆ ಗೊತ್ತೈತಲ್ಲ ಏನು ಪರಿಸ್ಥಿತಿ. ನಾವಿಲ್ಲಿ ಯಾರ ಮನೆಗಿದ್ವಿ ಎಲ್ಲಿದ್ವಿ ಅಂತೇಳಿ. ಇದು ಮೊದಲ ನನ್ನ ಗಂಡ ದುಡಿಲಾರ್ದು ದುಃಖ ಬಡಿಲಾರ್ದು. ಏನು ಎಲ್ಲರ ಕಡೆ ಅನಸ್ಕೊಳ್ಳೋದು ಆಗೈತೆ ನಮ್ಮ ಬಾಳೆ. ಅನಸ್ಕೊಂಡೇವಿ. ಮನಿನೂ ಖಾಲಿ ಮಾಡಿರಿ ಅಂದಾರ, ನಾವು ಅದನ್ನು ಬಿಟ್ಟು ಇನ್ನೊಂದು ಕಡೆ ಬಂದದೇವೆ. ಈಗ ಅವ್ರ ಮನೆಯಾಗಿಲ್ಲ ನಾವು. ಹಂಗಾರೆ ಭಾಳ ಆಗೈತಿ. ಹ್ಞೂ ಬೇ ಭಾಳ ಆಗೈತಿ. ಈಗ ಅದೆಲ್ಲ ಹೇಳೋಕ್ಕಾಗಲ್ಲ. ಇಲ್ಲಿ ಬಂದೆ ಅಂದ್ರೆ ಒಟ್ಟು ಮಾತಾಡ್ತಿ. ಒಂಚೂರು ನೀನು ನಿಂದ್ರಕಿಲೆ ಹೊಂಡ್ಬೇ. ಮತ್ತು ಈಗೆಲ್ಲ ಮಾತಾಡ್ಕೊಂಡು ಕುಂದ್ರಷ್ಟು ಟೇಮ್ ಇಲ್ಲ. ಕಾಕಾಗಿ ಹೇಳೋಟ. ಆತೋರ ಹುಡುಗಿ ಒಂದು ಸಾಲಿಗೆ ಹೋಗೈತಿ, ಅದು ಒಂದು ಬರೋದೈತಿ. ಈಗ ಹುಡುಗಿ ಕರ್ಕೊಂಡು ಬರ್ಬೇಕೀಗ ನಾ ಬಂದ್ರೆ. ಆಕಿ ಬರೋದ 4:15 ಬರ್ತಾಳೆ ಈಗ. ಆಯ್ತು ತಡಿವಾ. ನೀ ಆದರೂ ನನಗೆ ಕರಿ ಬದ್ಲಿ ನಾನು ನಾಳೆ ಬರ್ತೇನೆ. ಇವತ್ತು ನನಗೆ ಆಗೋದಿಲ್ಲ. ಇವತ್ತು ಒಂದು ದಿನಕ್ಕೆ ಬೇಕಾರೆ ಅಲ್ಲೇ ಊರಾನಕ್ಕಿ ಗೋರವನ್ನ ಕರೆದು ಎರ್ಸ್ಗೋ. ಏನು ಹಂಗೆ ಹುಡುಗಿನ ಭಾಳತ್ತನ ಬಚ್ಚಲ ಕಟ್ಟಿ ಕುಂದ್ರಿಸ್ಬೇಡ. ಪಾಪ ಅದಕ್ಕೂ ರಗಡಾಗಿರ್ತೈತಿ. ಏನು ಹಂಗೆ ಹಸೆ ಮೈ. ಇವತ್ತೊಂದು ದಿನ ಆಕಿನ ಕರಿ. ಏನು ಆಕಿ ಎರಿತಾಳ. ಆಕೇನು ಒಲ್ಲೆ ಅನ್ನೋದಿಲ್ಲ. ನೀ ನನಗೆ ಫೋನ್ ಹಚ್ಚಿ ಆತು, ನಾಳೆ ನಾ ಬರ್ತೇನಂತ. ಬೆಳಗ್ಗೆ ದೌಡ್ ಬಿಡ್ತೀನಿ 6 ಗಂಟೆ ಟ್ರೈನಿಗೆ. ಬೆಳಗ್ಗಿನ ಜಾಬ್ ಬಿಟ್ಟರೆ 11 ಗಂಟೆ 12 ಅಂದ್ರೆ ಊರಾಗ ಇರ್ತೀನಿ. ನೀ ಏನು ತಲೆ ಕೆಡಿಸ್ಕೊಳ. ಇವತ್ತೊಂದಿನ ಆಕಿನ ಕರಿ ಫೋನ್ ಹಚ್ಚಿ. ಯಾಕಂದ್ರೆ ನಿಂತಾನಿದ್ರಕಿಲೆ ಹುಡುಗಿನೂ ಬಿಟ್ಟು ಕಾಕಾಗೂ ಹೇಳಾರ್ದಂಗೆ ನಮ್ಮ ಮನೆಯಂದು ಎಲ್ಲ ಹೊರೆ ಬದುಕು ಬಿಟ್ಟು ಬರೋಕೆ ಆಗೋದಿಲ್ಲ. ಏನು ಒಂದು 2 ಜೊತೆ ಅರ್ಬಿ ತರ್ಬೇಕ ಬೇಡ ನಾನು? ಆಯ್ತು ಬೇ, ಹಂಗೆ ಮಾಡ್ತೇನೆ. ಇಡ್ಲೇ ಬೇ? ಹಾಂ ರೀ. ಗುರುದೊಡ್ಡವ್ಗೆ ಫೋನ್ ಮಾಡಿಬಿಡ್ರಿ, ಆಕಿನ ಬಂದಿರ್ತಾ. ಆಕಿನೂ ಈಗ ಇದನ್ನ ಕೇಳ್ತಾ ಏನಾಯ್ತು ಎತ್ತ ಯಾಕೆ ಏನು ಅಂತೇಳಿ. ಆತು ತಗೋ, ಕರಿತೇನೆ. ಮತ್ತೇನು ಮಾಡೋದು? ಕರ್ಕೊಂಬರ್ತೇನೆ ತಡಿ ಹೋಗಿ. ಕರ್ಕೊಂಬರೋಗ್ರಿ. ನಾ ಹೋಗಿ ಕರಿಬೇಕಂತ ನಾನು ಬರ್ತೇನಂತ ಮಾಡ್ಯಾಳ. ಅಷ್ಟು ಸುಲಭಕ್ಕೆ ನನಗೇನು ಹರ್ಕತ್ ಬಿದ್ದಿಲ್ಲ. ಇಷ್ಟೆಲ್ಲ ಆಯ್ತು ನೋಡುವ. ಅದಕ್ಕೆ ನಿನಗೆ ಫೋನ್ ಹಚ್ಚಿರ್ಬೇಕಿ. ಅಯ್ಯೋ ನೋಡೋಕಿನ್ನ ಎಷ್ಟು ನೀರಾಗ ಮುಳುಗ್ತಾಳೆ ನೋಡಿ ಕೈಕಿ. ನನಗೆ ಫೋನ್ ಹಚ್ಚಿದಾಗ ಲೆಕ್ಕ ಹರಿತು ನನಗೆ. ನನಗೆ ಯಾಕೆ ಹಚ್ಚಾತಾಳಿಕೆ ಅಲ್ಲೇ ಶಾಂತಕ್ಕಿದ್ದ ಅಂತೇಳಿ. ಯಾಕೆ ಏನಾತ ಅಂತ ಜಗ್ಗ ಕೇಳಿಂದಿ ಬಿಡು. ಯಾಕೇನು ಬಾಯಿ ಬಿಡ್ಲಿಲ್ಲ. ಮತ್ತೆ
ಆಮ್ಯಾಗಿಲ್ಲ ಸ್ವಲ್ಪ ಜಗಳ ಆಗೈತಿ ಹಿಂಗೆ ನಾವು ಬೇರೆ ಅದೇವಿ ಈಗ ಸದ್ಯ ಒಂಚೂರು ನೀ ಬಾ ಮತ್ತೆ ಈಗ ಬಂದ ಬಿಡ ಅಂತ ನಿಂತ್ರು ಹುಡುಗಿ ನೋಡಿದ್ರೆ ಸಾಲಿಗೆ ಹೋಗೈತ್ವಾ ನಾ ಹೆಂಗೆ ಹುಡುಗಿ ಬಿಟ್ಟು ಬರಲಿ ಅದಕ್ಕೆ ಆತು ನಂಗೆ ಈಗ ಬರಕ್ಕೆ ಆಗೋದಿಲ್ಲ ನೀ ಗೋರವನ್ನ ಕರ್ಕೋ ನಾನು ನಾಳೆ ಬರ್ತೇನೆ ಅಂತ ಹೇಳಿ ಇಟ್ಟೆ ನೀನು ಫೋನು ಆದ್ರೆ ಇಷ್ಟೆಲ್ಲ ಮಾಡ್ಯಾಳ ಅಂತ ಗೊತ್ತಿದ್ದಿಲ್ಲ ಬಿಡು ನನಗೆ ಇಷ್ಟೆಲ್ಲ ಮಾಡ್ಯಾಳ ನೋಡುವ ಅದು ನನ್ನ ಸೊಸಿ ಜಿಪ್ಪಣ ಐತಿ ಒಪ್ಕೊಂತೇನೆ ಆದ್ರೆ ಹಂಗೆ ಚಾಲಕ್ತನ ಇಲ್ಲ ಅಡಮುಟ್ಟಿಲ್ಲದು ಅದ್ರ ಮ್ಯಾಗ ಅಂದ್ರೆ ಈಕೆ ಹೊತ್ತು ಹುರಿತಾವ ನೋಡ ಆ ಪರಿ ಸೇರುದಿಲ್ಲ ಆ ಹುಡುಗಿನ ಒಟ್ಟು ಮತ್ತೆ ಏನು ಮಾಡ್ಬೇಕು ಏನೇನಾರ ಅನ್ನೋದು ಮಾಡೋದು ಒಂಥರ ಇದು ಮಾಡ್ತಾಳ ಆಮೇಲೆ ಅಕ್ಕಿ ಮ್ಯಾಗ ಅಪ್ಪದ ಬರೋಂಗೆ ಮಾಡೋದು ಬಾಳೆ ಹರಿಸಿ ಕೈ ಬಿಟ್ಟಿರ್ತಿದ್ಲಿ ಇಷ್ಟೊತ್ತಿಗೆ ಅದ್ರ ತವ್ರ ಮನೆಗೆ ಇರ್ಬೇಕಿತ್ತದ ಏನೋ ದೇವ್ರ ಪುಣ್ಯ ಏನೋ ಒಂದು ಒಳ್ಳೇದು ಕಾಪಾಡೈತಿಕ್ಕಿನ್ನ ಗೊತ್ತನ ಇರ್ಲಿ ತಡಿ ಶಾಂತಕ್ಕಂಗಾರ ನಾಳೆ ಹಿಂಗಿದ್ರು ಬರಾತಿನಲ್ಲ ಏನು ಆಕಿನ ಬೇಷಕ್ಕೆ ತರಾಟಿಗೆ ತಗೋತೀನಿ ತಡಿ ಈಕಿನ ಒಬ್ರು ಬಿಡಾಡಿನ ಹಿಂಗೆಲ್ಲ ಮಾಡ್ತಾಳನ ಈಕಿ ನಾನು ಹೋಗ್ಲಿ ಬಿಡಿ ಏನು ತಾಯಿಲದ ಮಗಳು ಏನು ಅನಬಾರ್ದು ಅಂದ್ರೆ ಇಂಥವು ಮಾಡ್ತಾಳನ ಈಕಿ ಬರ್ತೇನೆ ತಡಿ ಅಲ್ಲಿಗೆ ಬರ್ತೇನೆ ಯವ್ವ ನಾವು ಅನ್ನೋದಷ್ಟ ಪಾಪ ಅಂತೇಳಿ ಅದ್ರದರ ಮನಸ್ಸು ಎಂಥ ಕಠಿಣ ಹಾಕಿದ್ದಾನವ ದೇವ್ರು ಎಂತ ಮಾತಾಡ್ತಾಳ ಏನು ಮಾಡಿದ್ದನ್ನು ಮಾಡಿಲ್ಲ ಅಂತಾಳ ಅಂದಿದ್ದನ್ನು ಅಂದಿಲ್ಲ ಅಂತಾಳ ನೆನೂ ಅನ್ನೋದಿಲ್ಲವ ಕೃತಜ್ಞತೆ ಅನ್ನೋದಿಲ್ಲವ ಆಕಿಗೆ ಏಟು ಇಲ್ಲವ ದೇವ್ರು ಎಂಥ ಕಳ್ಳ ಹಾಕಿದ್ದಾನವ ಕಳ್ಳ ಕಕ್ಲಾಚಿ ನೀರಾಕಿಲ್ಲ ತೀರಾಕಿಗೆ ಮತ್ತು ಅದಕ್ಕಿಂತ ಅಕ್ಕಿಗೆ ಹೋಗ್ಬೇಡ ಅಂತಂದ್ಲ ನಮ್ಮ ಅತ್ತಿ ಈಗ ನೋಡಿದ್ರೆ ಮಕ್ಕಳೇರೆ ಸಾಲ ಮಾಡ್ಕೊಳಕತ್ತಾಳ ಈಗ ಎಷ್ಟು ಹೇಳತ್ತೇವೆ ಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತೇಳಿ ಸುಮ್ಮನೆ ಸಾಲ ಮಾಡಕತ್ತಾಳ ಈಗ ಅದನ್ನ ಎಲ್ಲಿ ಒಯ್ದು ಹಸ್ತಾಳ ಗೊತ್ತಿಲ್ಲ ಈಗ ಅದನ್ನು ಮಕ್ಕಳೇರೆ 10% ನಂಗೆ ಬಡ್ಡಿ ತೆಗೆಸ್ಕೊಂತಾಳ ಅಷ್ಟೆಲ್ಲ ತೀರ್ಸೋಷ್ಟು ತಾಕತ್ತೈತೇನೆ ಯಾಕೆ ಮಾಡ್ಬೇಕಂತ ನಾನು ಏನು ಹುಡುಗಿವ ಯಾಕೆ ಹಂಗೆ ಮಾಡಕತ್ತೇವ ಇದು ಇದಕ್ಕೇನು ಬಂದಿದ್ದಿತ್ತೆ ಒಳಗಾಲ ಇದಕ್ಕೆ ಏನೋ ದೇವ್ರಿಗೆ ಗೊತ್ತವ ಇವತ್ತಾಗ ಈ ನಮ್ನಿ ಮಾಡಿದ್ರೆ ಮಂತ್ಯಾನಕ್ಕವನು ಬರ್ತೀನಿ ತೋರುವ ನಾಳೆ ಬರ್ತೀನಿ ಯಾಕೆ ಹಂಗಾರ ಇಲ್ಲ ಯಾಕೆ ಫೋನ್ ಮತ್ತು ಈಗ ಹುಡುಗಿನ ಬರೋ ಹೊತ್ತಾತು ಒಟ್ಟ ಏನಾರ ತಿಂತದ ಬಂದಿಂದ ಆಕೇನೋ ಚುಮ್ಮರಿ ಬೇಕನ್ನತ್ತಿದ್ಲ ಮಾಡಿಕೊಡ್ತೀನಿ ಯಾಕೆ ಇಲ್ಲ ಹಂಗಾರ ಫೋನ್ ಆಯ್ತು ತೋರುವ ಇಡು ಅಂದಂಗ ಸಾಕ ಅಂದಂಗ ಇದು ಬಾಯ ಬರೋದಲ್ಲವ ನನ್ನ ಸೊಸಿದು ಕುಬಸೈತವ ಕುಬಸ ನಾಳೆ ಒಂದು ದಿನ ಅಲ್ಲ ನಾಡ್ದೈತಿ ನಾನು ಫೋನ್ ಹಚ್ಬೇಕಂದೆ ಈ ಗದ್ದಲ ಒಳಗೆ ಫೋನ್ ಹಚ್ಚಕ್ಕಾಗಿದ್ದಿಲ್ಲ ಸಂಜೆ ಹಚ್ಬೇಕಂತಿದ್ದೆ ನೋಡು ನೀನೇ ಹಚ್ಚಿಂದ ಹೇಳಾಕತ್ತೇನೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡವ ನಾಡ್ದೈತಿ ನಂದು ಸೊಸಿದು ಕುಬಸ ಬಂದ್ಬಿಡ ಮತ್ತೆ ಕರ್ಕೊಂಬಂದ್ಬಿಡ ಇವ್ರ ಬಸ್ಲಿಂಗಣ್ಣನು ಕರ್ಕೋ ಹುಡುಗಿನೂ ಕರ್ಕೋ 3 ಮಂದಿ ಬಂದ್ಬಿಡ್ರಿ ಇಲ್ಲಿ ಎಲ್ಲರಿಗೂ ಹೇಳ್ತೀನಿ ಆತು ಕಾಂಗ್ರ ಬೇಷಾತ್ ಹೇಳಿದ್ದೀಗ ಬಗ ನಾಳೆ ನಾವು ಒಬ್ಬಕ್ಕೆ ಬಂದಿದ್ನಿ ಅಂದ್ರೆ ಮತ್ತೆ ಸರಿ ಅನಿಸ್ತಿದ್ದಿಲ್ಲ ಅದು ಇವ್ರಿಬ್ಬರನ್ನ ಬಿಟ್ಟು ಕರ್ಕೊಂಡು ಬಂದ್ಬಿಡ್ತೀನಿ ತಗೋ ನಾನು ನಿಮ್ಮ ಮನೆಗೆ ಬರ್ತೇನಂತ ಫೋನವ ಇಲ್ಲೇ ಬಾ ಇಲ್ಲೇ ಫೋನ ಆಟಕ್ಕ ಏನು ಯಾರು ಫೋನ್ ಮಾಡಿದ್ರು ನಮ್ಮ ತಂಗಿರಿ ಅತ್ತಿಯರ ಸಾಕ್ರಿ ದಾವಣಗೆರೆಯಿಂದ ಹೌದನ ಏನಂತ ಏನಿಲ್ಲ ಈಕಿ ಮಂಜಿ ಫೋನ್ ಹಚ್ಚಿ ಕರ್ದಾಳಂತ ಎರ್ಯಾಕ್ ಬಾ ಅಂತೇಳಿ ಅದಕ್ಕೆ ಅದನ್ನ ಹೇಳಾತಿದ್ಲಕ್ಕಿ ಅಲ್ಲ ಆಕಿ ದಾವಣಗೆರೆಯಿಂದ ಯಾವಾಗ ಹೊಂಟು ಬರ್ಬೇಕ ಇವ ಯಾವಾಗ ಈ ಹುಡುಗಿ ನೀರು ಕಾಣ್ಬೇಕ ಇವ ಅದನ್ನ ಅಂದ್ಲಂತ ನಾ ಬರೋದು ಹೊತ್ತಕತಿ ಗೊರವನ್ ಕರ್ದು ಇವತ್ತು ನೀರು ಹಾಕಿಸ್ವಾ ನಾಳೆ ನಾ ಬರ್ತೇನೆ ತಗೋ ಅಂತ ಹೇಳಿದ್ಲಂತ ಮತ್ತೆ ಓ ಹೌದನ ಆತ್ ಬಿಡು ಮತ್ತೇನು ಮಾಡೋದು ಆದರೂ ಎಷ್ಟು ದಿಮಾಕಿರ್ಬೇಕು ಎಷ್ಟು ಸೊಕ್ಕಿರ್ಬೇಕು ನೋಡಿಕಿಗೆ ಮೈಯ ನೆಡ್ಡಿ ಯಮಕ್ಕೆ ಏನೂ ಕಡಿಮೆ ಇಲ್ಲ ಮತ್ತು ಇನ್ನೂ ಏನಾರ ಬೇಸಾಗಿದ್ದಿತ್ತು ಗಂಡ ದುಡ್ದು ಒಂದು ತಿಂಗಳ ಒಂದು 15-20 ಸಾವಿರ ರೂಪಾಯಿ ಕೈಯಾಗ ಕೊಟ್ಟಿದ್ನಂದ್ರೆ ಇನ್ನೂ ಜಾಸ್ತಿ ಮೆರಿತಿದ್ಲಕ್ಕಿ ಮತ್ತು ಒಬ್ಬರನ್ನ ಹೊಳ್ಳಿ ನೋಡ್ತಿದ್ದಿಲ್ಲಕ್ಕಿ ಊರು ಬಿಡಾಡಿ ಬಂದು ತಾಯಿನೊಂದು ಮಾತು ಇವ ಬಾಬೆ ಆಗಿದ್ದಾಗಿ ಹೋತ ಅಂತ ಕರಿಬೇಕಂತ ಅನಿಸ್ಲಿಲ್ಲ ನೋಡಕ್ಕಿಗೆ ಸುಮ್ಮನಿರು ನೀನು ಊರಾನ ಮಂದಿ ಕೆರ್ಕೆರ್ಲೆ ಹೊಡಿಲಿಕ್ಕಿನ ಸುಮ್ಮನಿರು ಏನಾರ ಹೊಸಲ ದಾಟ ಅವ್ರ ಮನೆ ಹೊಸಲ ಮೆಟ್ಟಿದ್ದು ನನಗೆ ಗೊತ್ತಾತು ಅವತ್ತ ನಿನ್ನ ಪಾಲಿಗೆ ನಾ ಸತ್ ನಿಂತಿಕೊಂಬಿಡಿ ಇಲ್ಲ ಆಡ್ರಿ ಅತ್ಯಾರ ನಾ ಹೋಗುದಿಲ್ರಿ ಅಕ್ಕಿದೇ ಎಷ್ಟು ಇದ್ದಿತ್ತು ಹ್ಯಾಮಪ್ಪಂತ ನಮಗೂ ಬರ್ತೈತೆ ಹ್ಯಾಮಪ್ಪಂತ ಮಾಡಕ್ಕೆ ಇವತ್ತಲ್ಲಿ ನಾಳೆ ಬಂದು ನಮ್ಮ ಕಾಲಿಗೆ ಬೀಳ್ತಾಳಕ್ಕೆ ನೋಡ್ತಿರ್ಬೇಕಾರೆ ನೀನು ದೇವ್ರು ತರ್ತಾನಂತ ಅದಕ್ಕಿಗೆ ಹೋಗ್ಲಿ ಬಿಡ್ರಿ ಅತ್ಯಾರ ತಗ ಹೊಲತ್ತಾಗ ಅದು ಯಾಕೆ ನಾವು ಬಯಸ್ಬೇಕೀಗ ಅಂತ ತರಲಿ ದೇವ್ರು ಅಂತೇಳಿ ಆಗೋಲತ್ತ ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರ್ರಿ ಅತ್ಯಾರ ಅದು ಕರ್ಮ ಧರ್ಮ ನೋಡಕ್ಕೆ ದೇವ್ರೊಬ್ರು ಅದಾನ ನಾವು ಅದನ್ನ ಯಾಕೆ ಅಂದು ಕಟ್ಕೋಬೇಕ್ರಿ ಅತ್ಯಾರ ಬಿಟ್ಬಿಡ್ರಿ ಹೋಲತ್ತಾಗ ಒಳ್ಳೇದನ್ನ ಬಯಸು ಅಂತ ನೀ ಅಂತಿ ಒಳ್ಳೇದ ಬಯಸ ಅಂತ ಜನ ಅಲ್ಲವ್ರು ಏನ ಹೋಲ್ಬಿಡ್ರಿ ಅತ್ಯಾರ ಅತ್ಯಾರ ನಾನು ನೆನಪಾಗಿದೆ ಒಂಚೂರು ಬಂಗಾರದ ಅಂಗಡಿಗೆ ಹೋಗಿ ಬರ್ಬೇಕಿತ್ರಿ ಹೋಗಿ ಬರ್ಲಿ ಯಾರು ಅತ್ಯಾರ ಹಂಗಾರ ಈಗ ಅದಕ್ಕೆ ಅದೇ ರೀ ಅತ್ಯಾರ ಧರ್ಮಸ್ಥಳ ಸಂಘದ ರೊಕ್ಕ ಬಂದ್ವಲ್ಲ ಅದಕ್ಕೊಂಚೂರು ನನ್ನ ಸೊಸಿಗೆ ಒಂದು ಏನಾರು ತಂದು ಕೊಟ್ರಾತ ಪೂಜಾಗ ಒಂದಿಟ್ಟು ಏನು ಆಕಿಗೆ ರೊಕ್ಕ ಕೊಟ್ರಾತ ಅಂತ ಮಾಡಿದ್ನಿ ರೊಕ್ಕನ ಕೊಡ್ತೇನೆ ಈಕಿಗೆ ಮತ್ತು ಚೈನಾ ಹಾಲ್ಗಡ್ಗ ತಂದ್ರಾತ ಹಾಕೊಂತತಿ ನನ್ನ ಸೊಸಿ ಮತ್ತು ಈಗ ಆಕಿ ಕುಬ್ಸಕ್ಕೆ ನಾನು ಒಂದು ಏನಾರು ಕೊಡ್ಬೇಕಲ್ರಿ ಅತ್ಯಾರ ಒಂದು ಚಲೋ ಸೀರೆ ಅದು ತಂದ್ರಾತ ಅಂತ ಮಾಡಿದ್ದೆ ಕುಂದ್ರೆ ತೆಲಿಗಿಲಿ ಬರಬರಿ ಐತಿಲ್ಲ ನಿನಗೆ ಸೀರೆ ಕಾಲ್ಗಡ್ಗ ತರ್ತಾಳಂತ ಸುಮ್ಮನೆ ಅದೆಲ್ಲ ಏನು ಬೇಡ ಈಗ ಕೂಸು ಹುಡ್ತಂದ್ರೆ ನಾಳೆ ಏನು ತುಸಾ ಖರ್ಚಿಲ್ಲ ಈಕಿಗೆಲ್ಲ ತಂದು ಕೊಡಕ್ಕೆ ನೀನು ಒಂದಿಟ್ಟು ತಡಿ ಬಗನ ಗಂಡು ಹುಡುಗ ತಂದ್ರು ಒಂದು ನೇಮ ನಿತ್ಯ ಇರ್ತದೆ ಹೆಣ್ಣು ಹುಡುಗಿ ಆದ್ರೂ ಒಂಥರ ಇರ್ತೈತಿ ಒಂದು ಬಂಗಾರದ ಉಂಗ್ರ ಒಯ್ಬೇಕು ಬೆಳ್ಳಿ ಉಂಗ್ರ ಒಯ್ಬೇಕು ತೊಟ್ಲ ಒಯ್ಬೇಕು ಎಷ್ಟು ಇರ್ತಾವಂತ ಮಾಡಿ ನೀನು ಸುಮ್ಮನಿರು ನೀನು ಈಗ ಅದನ್ನೆಲ್ಲ ಖರ್ಚು ಮಾಡ್ಕೊಂಡು ನಿಂದ್ರಬೇಡ ಈ ಕುಬಿಸ್ದಾಗಾದ್ರೂ ಏನು ನಮ್ದೇನು ಏಟ್ರ ಖರ್ಚಾಕತ್ತೇನೆ ಆಗೋದಿಲ್ಲ ಅಂತ ಮಾಡಿಯ ನೀನು ಅವ್ರದ್ದು ಏಟ್ ಕೊಟ್ಟಿರ್ತಾರ ಮತ್ತು ಉಳ್ಕಾದ ಮಂದಿ ಕರೆದಿರ್ತೇವಿಲ್ಲ ಅದಕ್ಕರ ನಮ್ದು ಒಂದು ಅರ್ಧ ಹಾಕ್ಬೇಕಲ್ಲ ಖರ್ಚು ಮತ್ತು ಈಗ ಒಂದು 50,000 ಖರ್ಚಾಗೈತೆ ಅಂದ್ರೆ ಮತ್ತು ಒಂದು 30,000 ಹಾಕಿದ್ರೆ 20 ನಾವು ಹಾಕ್ಬೇಕು 25,000 ಹಾಕಿದ್ರೆ 25 ನಾವು ಹಾಕ್ಬೇಕು ಹಿಂಗೆ ಇರ್ತದ ಆ ಕಡೆ ಅರ್ಧ ಈ ಕಡೆ ಅರ್ಧ ಅಂತೇಳಿ ನೀ ಸ್ವಲ್ಪ ಸುಮ್ಮನಿರು ನೀನು ಆಯ್ತು ರೀ ರೊಕ್ಕ ಕಾದಿಟ್ಕೋ ಆಯ್ಕಿನ ನೀನು ಖಾಲಿ ಮಾಡಬೇಡ ಶಾಂತವ ಆಯ್ತು ರೀ ಪೂಜಾ ವೇಳೆಗಳ ಪೂಜಾ ಅವ್ರ ಅತ್ತಿ ಮನೆಗೆ ಹೋಗ್ಯಾಳ್ರಿ ಅವಕ್ಕೆ ಗಂಡು ಕರ್ಕೊಂಡು ಹೋಗ್ಯಾನ ಏನೋ ಅವ್ರ ಅತ್ತಿ ಬಾ ಅಂತ ಭಾಳ ಹಚ್ಚಾತಿದ್ಲಂತ ಅದಕ್ಕೆ ಹೋಗ್ಯಾಳ ಎದಕ್ಕೈತಿ ಏನೋ ಗೊತ್ತಿಲ್ಲ ಒಟ್ಟು ಹೋಗ್ಯಾಳ್ರಿ ಆಗಲೇ ಹೇಳಿ ಹೋದ್ಲು ಹೌದನ ಮತ್ತೆ ಏನಂತ ಬುಬ್ಣಿದು ಎದಕ್ಕೆ ಬಾ ಅಂದಾಳ ಏನು ಸುಡ್ಗಾಡೈತೆ
ಹೋಲ್ ಬಿಡ್ರಿ ಅವ್ರ ಅತ್ತಿ ಮನೆಗೆ ಆಯ್ಕೆ ಹೋಗಕ್ಕೆ ನಾವು ಯಾಕೆ 20 ಪ್ರಶ್ನೆ ಮಾಡ್ಬೇಕು. ಅದ್ರಾಗ ಅಕ್ಕಿ ಗಂಡ ಒಂದಿದ್ದಾನ ಏನು ಕೇಳಕ್ಕೆ ಹೋಲಿಲ್ರಿ. ಹೋಗ್ಕನ್ ಬೇ ಹಿಂಗೆ ಕರ್ದಾರ ಅಂತ ಹೋಗಿ ಬರವ ಅಂದೆ. ಆತು ಬಿಡು ಹಂಗಾರೆ ಹೋಲಿ. ಅಂದಂಗೆ ಏನೋ ಹೊಟ್ಟಿಲದಾಳಂತಲ್ಲ ಗಿರ್ಜಿ. ನನಗೆ ಸುದ್ದಿ ಹಂಗೆ ಬಿತ್ತು. ಇವ್ರು ಏನೋ ಏನು ಒಂದ ನಮನಿ ಬಾಯಿ ಮಾಡ್ಕೊಂತ ಹೊಂಟಿತ್ವ. ಅವಾಗ ಗೊತ್ತಾತು ನನಗೂ. ಏನು ಒಟ್ಟು ಅಲ್ಲ ಈ ವಯಸ್ಸಕ್ಕೆ ಬಾರಿ ಬಿಡ ಮತ್ತೆ. ಅಲ್ಲ ದೇವ್ರು ಯಾವಾಗ ಕೊಡ್ತಾನಂತ ಹೇಳಕ್ಕಾಗಲ್ಲ ಬಿಡು. ಒಟ್ಟು ಹೋಲ್ ಬಿಡು ಎತ್ತಾಗಾರ ಒಟ್ಟು ಚಂದಿರುವಳ್ಳಕ್ಕೆ. ವಯಸ್ಸು ಏನಂತ ಆಗಿದ್ದಿಲ್ಲ ಆಕಿಗೇನು ಅಷ್ಟು ತೀರ. ಹ್ಞೂ ರೀ ಎತ್ತಿ ವಯಸ್ಸೇನಂತ ಆಗಿದ್ದಿಲ್ಲ ಅಷ್ಟು ತೀರ ಏನಿದೆ ಆಗಿಲ್ಲ. ಏನ ಹುಡುಗಿ ದೌಡ್ ಹುಟ್ಟೈತೆ. ಈಗೇನು ಹೆಣ್ಣು ನೋಡ್ರಿ ಏನ್ರಿ ಬರ ಬೆಳೆದ್ನಿ ಅಂದ್ರೆ ತಾವು ಹೌದಿಲ್ರಿ ಎತ್ತಿ. ಅದಕ್ಕೆ ನಿಂತಿತ್ತ ನಾನು ಇರ್ಲಿ ಅಂತೇಳಿ ಹೇಳಿದ್ನಿ. ಮತ್ತು ಅಕ್ಕಿ ಭಾಳ ಮುಜುಗರ ಪಟ್ಕೊಳ್ಳೋದಕ್ಕೆ ಹಂಗಾರೆ ಬೇಡ ಅಂದ್ರೆ ತಗಸ್ಕೊರುವ ಅಂತ ಹೇಳಿದ್ದೆ. ಇರೋಂಗಿರ್ಲಿ ಅಂತೇಳಿ. ಮತ್ತು ಏನೋ ಅದೇನೋ ಹುಡುಗ ಆಗಲ್ಲ ಹೋಗಿದ್ನಿಲ್ರಿ ಎತ್ತೀರ. ಆ ಹುಡುಗ ಮತ್ತು ಆ ಹುಡುಗಿ ಎರಡು ಮಳೆ ಮಗಳು ಇಬ್ರು ಸೇರಿ ಕೇಕ್ ತಂದು ಕಟ್ ಮಾಡ್ಸ್ಯಾವ್ರಿ. ಹೌದು ಬಿಡುವ ಮೆಚ್ಚಬೇಕಾಗಿದ್ದ ಹಂಗಾರೆ. ಹೋಲ್ ಬಿಡು ಹಳೆಯನ್ ಮುಂದೆ ಮುಜುಗರ ಆಗತ್ತಿತ್ತ ಆಕಿಗೆ. ಮತ್ತು ಹಳೆಯನ ತಂದು ಕೇಕ್ ಕತ್ತರ್ಸ್ಯಾನಂದ್ರೆ ಮುಗ್ದು ಹೋತು ಮತ್ತೇನೈತಿ. ಇರುವಲ್ ತಕ್ಕ ಬಿಡು ಹುಟ್ಟಿದ್ರು ಹುಟ್ಲಿ ಆದ್ರೆ ಹುಡಿ ಯಾಕೆ ಹುಟ್ಲಿ ಹೌದಿಲ್ಲ. ಹೆಂಗಿದ್ರು ಅದಕ್ಕೂ ಒಂದೈತೆ. ಒಂದು ಗಂಡು ಹುಟ್ಟಿದ್ರೆ ಯಾಕೆ ಹುಟ್ಟಬಾರ್ದು. ವಯಸ್ಸೈತಿ ನಾಳೆ ಮುಪ್ಪಿನ ಕಾಲಕ್ಕೆ ದುಡ್ದು ಹಾಕ್ತೈತಿ. ಅದು ಕರೆಯರಿ ಎತ್ತಿಯಾರ ಗಂಡ ಏನ ಇನ್ನೊಂದು ನಿಂತೈತಿ. ಅದಕ್ಕೆ ಹಡದ ಬಿಡುವ ಅಂತ ಹೇಳಿದೆ ನಾನು. ರೇಣವ್ಗೆ ಎದಕ್ಕೆ ಸಿಟ್ಟು ಮಾತಂದ್ರೆ ಸೊಸಿ ಹೊಟ್ಟಿಲಿ ಆಗ್ಬೇಕಿತ್ತು. ಅವ್ರವ್ವ ಆಗ್ಯಾಳಲ್ಲ ಅಂತ ಈಗ ರೇಣವ್ಗೆ ಸಿಟ್ಟು. ಹೌದ್ರಿ ಕರಿ ಅತ್ತಿಯರ. ಆದ್ರೆ ಏನ್ ಮಾಡ್ಬೇಕ್ರಿ ಆಕಿ ಕೊಟ್ಟಿಲ್ಲ ಈಕಿ ಕೊಟ್ಟಾನ ದೇವ್ರ. ಆಕಿ ಕೊಡ್ತಾನ ಏನಂತ ಏನು ವಯಸ್ಸಾಗಿ ತೀರ ಏನು ಮುದುಕಿ ಆದ್ಲನ್ರಿ. ಅದಿವಾಗಿ ಈಗ ಒಂದು 2 ವರ್ಷನೂ ಕಳೆದಿಲ್ಲ. 1 ವರ್ಷ ಏನು ನಡೆಯಕತ್ತೈತಿ ಈಗ. ಅಂತ್ರಿಕಿಲಿ ಏನ ವಯಸ್ಸಾಗಿ ಬಿಡ್ತಾನ. ಏನ ಮನಿ ಪನಿ ಕಟ್ಟಾಕತ್ತಾವ ಕಟ್ಟಿನ ದೇವ್ರ ಒಂದು ಮಕ್ಕಳು ಮರಿ ಅಂತ ಕೊಡ್ತಾನ. ಈಕಿಗೆ ಪುರ್ಸತ್ತಿಲ್ಲ ಓದ್ರಕೊಂತ ಹೋಗ್ಯಾಳ. ಆತ್ ತೋರಿ ಅತ್ಯಾರ ಒಂಚೂರು ಕೆಲಸ ಐತಿ ಹೋಗಿ ಬರ್ತಾನೆ. ನಮ್ಮ ಶಾಂತ ಒಂದು ಅಳತಿ ಜೀವ ಬಡ್ದಾಡಕತ್ತೈತಿ. ಮೊಮ್ಮಗಳು ನೋಡಕ್ಕೆ ಹೋಲಿಲ್ಲ ಮುಟ್ಟೇರ್ಯಾಕಾಗಲಿಲ್ಲ. ಆಕಿಗೆ ಏನಾರ ತರಲಿಲ್ಲ ಬಿಡ್ಲಿನ ಅಂತೇಳಿ ಜೀವ ಬಡ್ದಾಡಕತ್ತೈತಿ. ಇವತ್ತು ಧರ್ಮಸ್ಥಳ ಸಂಘದ ರೊಕ್ಕ ಬಂದೈತಿ. ಹೋಗಿ ಸೊಸಿಗೆ ಹಾಲ್ಗಡಗ ಚೈನ ತರ್ತೇನೆ ಅಂದ್ಲಲ್ಲ. ಆಕಿದೇನು ಸೊಸಿ ನೆಪ ಮಾಡಿ ಅರ್ಬಿ ಅಂಗಡಿಗೆ ಹೋಗಿ ಬಟ್ಟೆ ಅಂಗಡಿಗೆ ಬಂಗಾರದ ಅಂಗಡಿಗೆ ಹೋಗಿ ಮೊಮ್ಮಗಳಿಗೆ ಒಂದು ಏನಾರ ತೊಗೊಂಡು ಬರ್ಬೇಕು ಅಂತ ಅಕ್ಕಿ ತಲೆಯಾಗಿರೋದು. ನನಗೇನು ಗೊತ್ತಾಗೋದಿಲ್ಲನ. ನಾನು ಅದಕ್ಕೆ ಸುಮ್ಮನೆ ಅದೇನಿ ಈ ಬ್ಯಾಡ್ ಅಂತ ಹೇಳೇನಿ. ಆದರೂ ಸುಮ್ಮನೆ ಇರೋದಿಲ್ಲಕೇನು ಮತ್ತೆ ನಾಳೆ ಹೊಂಟು ನಿಂತಿರ್ತಾಳೆ. ಒಟ್ಟೆ ನಾ ಹುಡುಗಿನ ಎಬ್ಸೋದ್ರೊಳಗೆ ಒಂದು ಏನಾರ ತಂದು ತಯಾರು ಮಾಡ್ಬೇಕಂತ ಅಕ್ಕಿತಿಲ್ಲ ಆಗ.